ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ.ಕೆ ಸರ್ಕಾರದಲ್ಲಿ ಡಿ.ಸಿ.ಎಂ ಹುದ್ದೆ ಇಲ್ವೇ ಇಲ್ಲ. ಸಿದ್ದು ಪುತ್ರನಿಗೆ ಅತಿ ದೊಡ್ಡ ಖಾತೆಯ ಸಂಭವ. ಡಿ.ಕೆ ಸಿ.ಎಂ ಆಗೋಕ್ಕೆ ಆ ಎರಡೇ ಕಾರಣ ಮುಖ್ಯವಾಯಿತಾ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇತ್ತೀಚಿನ ವರದಿಯ ಪ್ರಕಾರ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಹೋಗಿ, ಸಿದ್ದರಾಮಯ್ಯನವರು ಡಿ.ಕೆ ಶಿವಕುಮಾರ್ ಜೊತೆ ಹೋಗಿ, ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರ ಕಾರ್ಯದರ್ಶಿ ಆಗಿರುವಂಥ ಪ್ರಭುಶಂಕರ್ ಅವರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅರ್ಥಾತ್ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆದರೆ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ರಾಜ್ಯಪಾಲರು ಇಲ್ಲದ ಕಾರಣಕ್ಕಾಗಿ ನಿಮ್ಮ ರಾಜೀನಾಮೆಯನ್ನು ಸ್ವೀಕರಿಸಲಿಕ್ಕೆ ಆಗಲ್ಲ ಎನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ಅದನ್ನು ಕೂಡ ಈಗ ಕನ್ಫರ್ಮ್ ಮಾಡಬೇಕಾಗಿದೆ. ಇನ್ನು ಡಿ.ಕೆ ಶಿವಕುಮಾರ್ ಅವರು ಹೊಸ ಕ್ಯಾಬಿನೆಟ್ನಲ್ಲಿ, ಅಂದರೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದರೆ ಇವತ್ತಾಗಿಲ್ಲ ಅಂದರೂ ಕೂಡ ಒಂದು 2 ದಿನದ ಒಳಗಾಗಿ ಸಿದ್ದರಾಮಯ್ಯನವರ ಈ ರಾಜೀನಾಮೆಯ ಒಂದು ಅಂಗೀಕಾರ ಆಗುತ್ತೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಸರ್ಕಾರ ಈಗ ಬಿದ್ದು ಹೋಗುತ್ತೆ. ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಕೂಡಲೇ ಸರ್ಕಾರ ಡಿಸಾಲ್ವ್ ಆಗುತ್ತೆ. ಮುಂದಿನ 2 ದಿನಗಳ ನಂತರ CLP ಮೀಟಿಂಗ್ ಆಗುತ್ತೋ ಅಥವಾ CLP ಮೀಟಿಂಗ್ ಆದರೆ ಸ್ವಲ್ಪ ಮಟ್ಟಿಗೆ ಕಠಿಣ ಆಗುವುದು ಅನ್ನೋಂಥ ಕಾರಣಕ್ಕಾಗಿ ಕೇಂದ್ರ ಹೈಕಮಾಂಡ್ ನೇರವಾಗಿ ನಾವು CLP ಮೀಟಿಂಗನ್ನು ಮಾಡಿದ್ದೀವಿ. ಆ CLP ಮೀಟಿಂಗ್ನಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಆಯ್ಕೆಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ, ಅಂದರೆ 1-2 ದಿನದಲ್ಲಿ ಡಿ.ಕೆ ಶಿವಕುಮಾರ್ ಅವರು CM ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಘೋಷಣೆ ಕೂಡ ಮಾಡಬಹುದು. ಅಷ್ಟರ ಮಟ್ಟಿಗೆ 1-2 ದಿನದಲ್ಲಿ ಡಿ.ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆ ಆದ ನಂತರ 6 ಗಂಟೆಗೆ ಹೊರಬಂದ ನಂತರ ಕೆಲವೊಂದಿಷ್ಟು ಮಾಧ್ಯಮದಲ್ಲಿ ದೊಡ್ಡ ಊಹಾಪೋಹದ ಸುದ್ದಿ ಹರಿದಾಡಿತು. ಅದೇನೆಂದರೆ 4 ಜನ ಡಿ.ಸಿ.ಎಂ ಹುದ್ದೆಯನ್ನು ಸೃಷ್ಟಿ ಮಾಡೋದಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರ ಪುತ್ರ ಆಗಿರುವಂಥ ಯತೀಂದ್ರ ಅವರು ಕೂಡ ಒಂದು ಡಿ.ಸಿ.ಎಂ ಹುದ್ದೆಯನ್ನು ಕೊಡ್ತೇವೆ, ನೀವು ರಿಸೈನ್ ಮಾಡಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಜೊತೆಗೆ ಎಂ ಬಿ ಪಾಟೀಲ್ ಡಿ.ಸಿ.ಎಂ ಆಗ್ತಾರೆ ಲಿಂಗಾಯತ ಕೋಟದಿಂದ, ಮತ್ತು ದಲಿತ ಕೋಟದಿಂದ ಪ್ರಿಯಾಂಕ್ ಖರ್ಗೆ ಆಗ್ತಾರೆ, ಮತ್ತು ಮುಸ್ಲಿಂ ಕೋಟದಿಂದ ಜಮೀರ್ ಅಹ್ಮದ್ ಖಾನ್ ಮತ್ತು ಯತೀಂದ್ರ ಅವರಿಗೆ ಡಿ.ಸಿ.ಎಂ ಹುದ್ದೆಯನ್ನು ಕೊಡಲಾಗುವುದು ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಡಿ.ಕೆ ಶಿವಕುಮಾರ್ ಅವರು CM ಆದ ತಕ್ಷಣ KPCC ಅಧ್ಯಕ್ಷ ರಿಸೈನ್ ಮಾಡ್ತಾರೆ. KPCCಯ ಹೊಸ ನೂತನ ಸಾರಥಿಯಾಗಿ ಒಬ್ಬ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮುಖಂಡರಾಗಿರುವಂಥ ಮತ್ತು ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರಂಥ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗ್ತಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ ಶಿವಕುಮಾರ್ ಪದಗ್ರಹಣವನ್ನು ಹೊಂದ್ತಾರೆ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಡಿ.ಸಿ.ಎಂ ಹುದ್ದೆ ಸೃಷ್ಟಿ ಬೇಡ ಎನ್ನುವಂಥ ಮಾತನ್ನು ಸ್ವತಃ ಡಿ.ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಖರ್ಗೆ ಮತ್ತು ದೊಡ್ಡ ದೊಡ್ಡ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸೂಕ್ತವಾದ ಕಾರಣ ಕೂಡ ಹೇಳಿದರೆ, ಒಂದು ವೇಳೆ ನೀವು 3 ಅಥವಾ 4 ಜನ ಡಿ.ಸಿ.ಎಂ ಆಗಿಬಿಟ್ರೆ ಮತ್ತೊಂದು ಮಹಿಳಾ ಕೋಟದಿಂದ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೀವು ಯಾಕೆ ಉಪಮುಖ್ಯಮಂತ್ರಿ ಮಾಡಬಾರ್ದು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಉಪಮುಖ್ಯಮಂತ್ರಿ ಮಾಡಿದರೆ ಅಷ್ಟಕ್ಕೆ 5 ಜನ ಉಪಮುಖ್ಯಮಂತ್ರಿ ಆಗಬೇಕಾಗತ್ತೆ. ಒಂದು ಕಡೆ ಎಂ ಬಿ ಪಾಟೀಲ್, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ, ಮತ್ತೊಂದು ಕಡೆ ಮುಸ್ಲಿಂ ಕೋಟದಿಂದ ಜಮೀರ್ ಅಹ್ಮದ್ ಖಾನ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪುತ್ರ ಮತ್ತು ಕುರುಬ ನಾಯಕರಾಗಿರುವಂಥ ಯತೀಂದ್ರ ಒಂದು ಕಡೆ, ಮತ್ತೊಂದು ಕಡೆ ಮಹಿಳಾ ಕೋಟದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಹೀಗೆ 5 ಜನ ಉಪಮುಖ್ಯಮಂತ್ರಿ ಆದರೆ ಇಲ್ಲಿ ಆಡಳಿತ ನಡೆಸಲಿಕ್ಕಾಗಲ್ಲ. ಹೋದಲ್ಲೇ ಬಂದಲ್ಲಿ ಫಂಕ್ಷನ್ ಎಲ್ಲ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಕೂಗು ಜೋರಾಗುತ್ತೆ. ಒಂದು ವೇಳೆ ಎಂ ಬಿ ಪಾಟೀಲ್ ಅವರು ಯಾವುದೋ ಫಂಕ್ಷನ್ಗೆ ಹೋದಾಗ ಅಲ್ಲೂ ಡಿ.ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ. ಅಲ್ಲೂ ಕೂಡ ಅವರಿಗೆ ಬೇಕಾದಂಥವ್ರು ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಎಂ ಬಿ ಪಾಟೀಲ್ ಅಂತ ಕೂಗು ಹಾಕ್ತಾರೆ. ಜೊತೆಗೆ ನಾವು ಕಲಬುರಗಿ ಸೈಡ್ ಹೋದಾಗ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅಂತಾರೆ. ಒಂದು ಕಡೆ ನಾವು ಶಿವಾಜಿನಗರ ಅಥವಾ ಮುಸ್ಲಿಂ ಸಮುದಾಯದ ಒಂದು ಜಾಗಕ್ಕೆ ಹೋದಾಗ ಮುಂದಿನ ಮುಖ್ಯಮಂತ್ರಿ ಜಮೀರ್ ಅಹ್ಮದ್ ಖಾನ್ ಎನ್ನುವಂಥ ಮಾತನ್ನು ಹೇಳ್ತಾರೆ. ಒಂದು ಕಡೆ ನಾವು ಮೈಸೂರು ಕಡೆ ಹೋದಾಗ ಯತೀಂದ್ರ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಅಭಿಮಾನಿಗಳು, ಮುಖ್ಯವಾಗಿ ನನ್ನನ್ನು ಸ್ವಲ್ಪ ಮುಜುಗರ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಯತೀಂದ್ರ ಎನ್ನುವಂಥ ಕೂಗನ್ನು ಹಾಕ್ತಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ, ಅವರ ಅಭಿಮಾನಿ ಕೂಡ ಮುಂದಿನ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿ, ಮೊದಲ ಮುಖ್ಯಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎನ್ನುವಂಥ ಕೂಗನ್ನು ಹಾಕಿಸುವುದು. ಹೀಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ಉಪಮುಖ್ಯಮಂತ್ರಿ ಸೃಷ್ಟಿ ಬೇಡ ಎನ್ನುವಂಥ ತಾಕೀತನ್ನು ಮತ್ತು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ಮಾತನ್ನು ಹೈಕಮಾಂಡ್ ಹೇಳಿದ್ದಾರೆ. ನಾನು ಈಗ ದಲಿತ ಕೋಟದಿಂದ, ದಲಿತ ಒಂದು ವರ್ಗದಿಂದ ಬಂದಂಥವನು, ನಾನು ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಸಿದ್ದರಾಮಯ್ಯನವರ ನಿರ್ಗಮನದ ನಂತರ ಪಕ್ಷಕ್ಕಾಗಿ ಹೋರಾಡಿದಂಥ, ಪಕ್ಷವನ್ನು ಕಟ್ಟಿದಂಥ ಮತ್ತು 6-7 ವರ್ಷಗಳ ಕಾಲ ಪಕ್ಷವನ್ನು ಮುನ್ನಡೆಸಿದಂಥ ಡಿ.ಕೆ ಶಿವಕುಮಾರ್ ಅವರು ಒಂದು ಸಹಜವಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರಿದ್ದಾರೆ. ಹೀಗಾಗಿ ಈ ಕಾಲಘಟ್ಟದಲ್ಲಿ 2028ರ ತನಕ ನಾನು ಮುಖ್ಯಮಂತ್ರಿ ಆಗುವಂಥ ಯಾವುದೇ ಆಸೆಯನ್ನು ಇಟ್ಕೊಂಡಿಲ್ಲ. ಆದರೆ ನಾನು KPCC ಅಧ್ಯಕ್ಷರಾದ ನಂತರ, ನನ್ನ ನೇತೃತ್ವದಲ್ಲಿ 2028ರ ಚುನಾವಣೆ ಆದ ನಂತರ, ನನ್ನ ನೇತೃತ್ವದಲ್ಲಿ ಚುನಾವಣೆ ಗೆದ್ದ ನಂತರ ನಾನು ಕೂಡ
ಮುಂದಿನ 2028ಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಹೊಂದಿದ್ದೇನೆ ಮತ್ತು ನನಗೆ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ನೇರವಾದ ಬಾಣವನ್ನಿಟ್ಟು ಈಗ ಉಪಮುಖ್ಯಮಂತ್ರಿ ಹುದ್ದೆಯ ಸೃಷ್ಟಿಯನ್ನು DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಸೇರಿ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ 1 ಅಥವಾ 2, ಕನಿಷ್ಠ 1 ಅಥವಾ 2, ಒಂದು ಯತೀಂದ್ರ ಮತ್ತೊಂದು ಪ್ರಿಯಾಂಕ್ ಖರ್ಗೆ, ಹೀಗೆ ಇಬ್ಬರನ್ನು DCM ಮಾಡಿದ್ರೂ ಕೂಡ ಆ ಉಪಮುಖ್ಯಮಂತ್ರಿ ಆದಂಥವ್ರು ಮುಂದಿನ ಮುಖ್ಯಮಂತ್ರಿ ಒಂದು ಸ್ಪರ್ಧೆಗೆ ಒಂದು ಕಂಟೆಂಡರ್ ಆಗಿರ್ತಾರೆ, ಸ್ಪರ್ಧಿಗಳಾಗಿರ್ತಾರೆ. ಅವ್ರ ಜೊತೆ ಮತ್ತು ಸತೀಶ್ ಜಾರಕಿಹೊಳಿ ಹೋರಾಡಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರಿಗೂ ಕೂಡ ಅದೊಂದು ಹಿನ್ನಡೆ ಆಗುತ್ತೆ ಅಂತ ಕಾರಣಕ್ಕಾಗಿ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯವರ ಮಾತುಕತೆ ಮುಖಾಂತರ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಅಷ್ಟರ ಮಟ್ಟಿಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ DK ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಸರ್ಕಾರದಲ್ಲಿ ಯಾವುದೇ DCM ಹುದ್ದೆ ಇರಲ್ಲ. ಇದು ಒಂದು ಕಡೆ. ಇನ್ನು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಾಯಿತು, ರಾಜೀನಾಮೆ ಸಲ್ಲಿಕೆ ಅದು ಸ್ವೀಕಾರ ಆಗ್ತದೆಯಾ ಗೊತ್ತಿಲ್ಲ, ಆದರೂ ಒಂದು 2 ದಿನದಲ್ಲಿ ಅದು ಕೂಡ ಅಂಗೀಕಾರ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಮೆಂಬರ್ ಮಾಡಿ ಅವರನ್ನು ಪಾರ್ಲಿಮೆಂಟ್ಗೆ ಕರ್ಕೊಂಡೋಗಿ ಅವರನ್ನ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿ ಮಾಡ್ತಾರೆ ಅನ್ನುವಂಥ ಆಫರ್ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅದಾದ ನಂತರ ಏನಾದರೂ ಮಾಡಿ ಸಮಾಧಾನ ಮಾಡಬೇಕು, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ DK ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದಿಷ್ಟು ಭರವಸೆಯನ್ನು ಕೊಟ್ಟಿರುವಂಥ ಸಾಧ್ಯತೆ ಇದೆ ಮತ್ತು ಅದು ಈಗ ಖಚಿತಪಡಿಸುವಂಥ ಎಲ್ಲ ಮಾಹಿತಿ ಕೂಡ ಬರ್ತಿದೆ. ಅದೇನೆಂದರೆ ಯತೀಂದ್ರ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡುವಂಥ ಭರವಸೆ ಹೈಕಮಾಂಡ್ ಕೊಟ್ಟಿದೆ ಮತ್ತು ಅದು DK ಶಿವಕುಮಾರ್ ಅವರಿಗೂ ಕೂಡ ಅದು ತಲುಪಿದೆ. ಅದರ ಮುಖ್ಯವಾಗಿ ನೀರಾವರಿ ಖಾತೆ ಅಥವಾ ಬೃಹತ್ ಕೈಗಾರಿಕೆ ಖಾತೆಯನ್ನು ಕೊಡುವುದಾಗಿ ಹೈಕಮಾಂಡ್ DK ಶಿವಕುಮಾರ್ ಮುಖಾಂತರ ಇದೀಗ ಯತೀಂದ್ರ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ತಿಳಿಸಿದೆ. ಈ ಮುಖಾಂತರ ಯತೀಂದ್ರ ಅವರಿಗೆ, ಸಿದ್ದರಾಮಯ್ಯನವರ ಪುತ್ರರಾಗಿರುವಂಥ ಯತೀಂದ್ರ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗೋದ್ರ ಜೊತೆಗೆ ಒಂದು ಒಳ್ಳೆಯ ಖಾತೆ ಕೂಡ ಸಿಗುತ್ತೆ. ಇನ್ನು ಮೂರನೇದಾಗಿ DK ಶಿವಕುಮಾರ್ CM ಆಗೋಕ್ಕೆ ಆ 2 ಕಾರಣ ಮುಖ್ಯವಾಯಿತು. ಒಂದು, ಹೈಕಮಾಂಡ್ ಕೊಟ್ಟಂಥ 1ನೇ ಕಾರಣ, ಹೈಕಮಾಂಡ್ ಕೊಟ್ಟಂಥ ಈ 2.5 ವರ್ಷಗಳ ಅಧಿಕಾರ ಹಂಚಿಕೆ. ಅದು 6 ತಿಂಗಳು ಲೇಟ್ ಆಯಿತು. ಆ 6 ತಿಂಗಳ ಲೇಟ್ ಆಗಿದ್ದು ಮತ್ತು 2ನೇ ಕಾರಣ ಆಯಿತು. ಒಂದು, ಅಧಿಕಾರ 2023ಕ್ಕೆ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಕೂರಿಸ್ಕೊಂಡು ಹೈಕಮಾಂಡ್ ಒಂದು ನಿರ್ಣಯವನ್ನು ಮಾಡುತ್ತೆ. ಯಾವ ನಿರ್ಣಯ ಅಂದರೆ ಮೊದಲ 2.5 ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಆ 2.5 ವರ್ಷ ಅವಧಿ ಮುಗಿದ ನಂತರ ಅವರು ಸ್ವಯಂ ನಿವೃತ್ತಿ ಆಗ್ತಾರೆ ಮತ್ತು ಆ ಜಾಗದಲ್ಲಿ DK ಶಿವಕುಮಾರ್ ಅವರು ಬಂದು ಕೂರ್ತಾರೆ ಎನ್ನುವಂಥ ಒಂದು ನಿರ್ಣಯ, ಒಂದು ಕಾರಣ. ಆ ಒಂದು ಕಾರಣ 6 ತಿಂಗಳ ಲೇಟ್ ಆದಂಥ ಕಾರಣಕ್ಕಾಗಿ ಪಕ್ಕದ ಕೇರಳದಲ್ಲೂ ಕೂಡ ಅದರ ಒಂದು ಎಫೆಕ್ಟ್ ಕಾಣಬೇಕಾಯಿತು. ನೋಡಿ, ಮೇ 4ರಂದು ಪಂಚರಾಜ್ಯದ ಚುನಾವಣೆಯ ಫಲಿತಾಂಶ ಬಂದ ನಂತರ ಬಂಗಾಳದಲ್ಲಿ BJP ಕ್ಲೀನ್ ಸ್ವೀಪ್ ಮಾಡುತ್ತೆ, ಪುದುಚೇರಿಯಲ್ಲಿ BJP ಕ್ಲೀನ್ ಸ್ವೀಪ್ ಮಾಡುತ್ತೆ, ಜೊತೆಗೆ ಅಸ್ಸಾಮಲ್ಲೂ ಕೂಡ BJP ಕ್ಲೀನ್ ಸ್ವೀಪ್ ಮಾಡುತ್ತೆ. ಆದರೆ ಕೇರಳ ಮತ್ತು ತಮಿಳುನಾಡು ಅಂತ ವಿಚಾರಕ್ಕೆ ಬಂದಾಗ ತಮಿಳುನಾಡಲ್ಲಿ TVK ಜೊತೆ 5 MLAಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅಧಿಕಾರವನ್ನು ಮಾಡ್ತಿದೆ. ಜೊತೆಗೆ ಕೇರಳದಲ್ಲಿ UDF ಎನ್ನುವಂಥ ಒಂದು UDF ಮೈತ್ರಿ ಜೊತೆ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಕೇರಳದಲ್ಲಿ ಇದೀಗ ಅಧಿಕಾರವನ್ನು ಮಾಡ್ತಿದೆ. ಆದರೆ ಮೇ 4ಕ್ಕೆ ಕೇರಳದಲ್ಲಿ ಕಾಂಗ್ರೆಸ್ ಜಯಭೈರಿಯನ್ನು ಸಾಧಿಸಲು ಕೂಡ ಮುಖ್ಯಮಂತ್ರಿ ಆಯ್ಕೆ ಅತ್ಯಂತ ದೊಡ್ಡ ಕಗ್ಗಂಟಾಯಿತು. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬರುತ್ತೆ. ಮೇ 14ಕ್ಕೆ ಮುಖ್ಯಮಂತ್ರಿ ಆಯ್ಕೆಯಾಗುತ್ತೆ. ಆ 10 ದಿನದಲ್ಲಿ ಕೇರಳಕ್ಕೆ ಸಂಬಂಧಪಟ್ಟಂಥ ಆಗುಹೋಗುಗಳ ಬೆಳವಣಿಗೆ ಇದೆಯಲ್ಲ, ಅದು ಕೂಡ ಒಂದು ಕಾರಣ ಆಯಿತು. ಅಲ್ಲಿ ಕೂಡ ವೇಣುಗೋಪಾಲ್ ಮತ್ತು VD ಸತೀಶನ್ ಅವರ ಮಧ್ಯೆ ಆದಂಥ ಒಂದು ಹಗ್ಗಜಗ್ಗಾಟ ಇದೆಯಲ್ಲ, ಒಂದು ಕಡೆ ವೇಣುಗೋಪಾಲ್ ಅವರು ತಾನೇ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಹಠವನ್ನು ಹೈಕಮಾಂಡ್ ಮುಂದಿಟ್ಟರೆ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ VD ಸತೀಶನ್ ಅವರು ಹಿಂದೆ ಸರಿಲಿಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವಂಥ ಹಠವನ್ನು ಹಿಡಿದ್ರು. ಆಗ ಬಂದಂಥ ವಿಷಯ ಅಂದರೆ, ಮೊದಲು 2.5 ವರ್ಷಗಳ ಕಾಲ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಲಿ, ಅದಾದ ನಂತರ VD ಸತೀಶನ್ ಅವರು ಅದಾದ ನಂತರ 2.5 ವರ್ಷಗಳ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಒಪ್ಪಂದ ಮುಂದಿಟ್ಟಾಗ VD ಸತೀಶನ್ ಅವರು ನೇರವಾಗಿ ಅದನ್ನು ತಳ್ಳಿ ಹಾಕ್ತಾರೆ. ಕರ್ನಾಟಕದಲ್ಲಿ ಈಗಾಗಲೇ 2.5 ವರ್ಷ ಆಯಿತು ಮತ್ತು 6 ತಿಂಗಳು ಎಕ್ಸ್ಟ್ರಾ ಆಗಿದೆ. ಇನ್ನೂ ಕೂಡ ಕರ್ನಾಟಕದಲ್ಲಿ ಈ ಮುಖ್ಯಮಂತ್ರಿಯ ಬದಲಾವಣೆ ಮತ್ತು ಹಸ್ತಾಂತರದ ವಿಷಯ ಬರ್ತಾನೆ ಇಲ್ಲ. ಹಾಗಾಗಿ ನನಗೆ ಕೊಡದಿದ್ರೆ ಈಗಲೇ ಮುಖ್ಯಮಂತ್ರಿ ಕೊಡಿ, ಇಲ್ಲ ಅಂದರೆ ನನಗೆ ಯಾವುದೋ ಹುದ್ದೆಯೂ ಬೇಡ, ಯಾವ ಸಚಿವ ಸಂಪುಟದ ಸ್ಥಾನ ಬೇಡ ಅನ್ನುವಂಥ ನೇರವಾದ ಮಾತನ್ನು ಹೇಳಿದರು. ಅದೇ ಒಂದೇ ಕಾರಣ DK ಶಿವಕುಮಾರಿಗೆ ಅದು ಒಳ್ಳೆಯ ಲಾಭ ಆಯಿತು. ನೋಡಿ, ಏನಾಗ್ತದೆ ಅಂದರೆ, ಕಾಂಗ್ರೆಸ್ ಪಕ್ಷ ರಾಜಸ್ಥಾನದಲ್ಲಿ ಹೇಗೆ ಅಧಿಕಾರ ಹಂಚಿಕೆ ಮಾಡಿದೆ, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರನ್ನು ಮುಂದುವರಿಸಿ ಸಚಿನ್ ಪೈಲಟ್ ಅವರಿಗೆ ಅಧಿಕಾರವನ್ನು ಕೊಡೋದು ಹೇಗೆ ನೆಲ ಕಚ್ಚಿಕೊಂಡು ಅಲ್ಲಿ BJP ಅಧಿಕಾರವನ್ನು ಮಾಡಿತು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ನಡುವೆ ಆದಂಥ ಜಗ್ಗಾಟದಲ್ಲಿ 2020ರಲ್ಲಿ ಪಕ್ಷವನ್ನು ಓಡಿಕೊಂಡು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು 22 MLAಗಳ ಜೊತೆ ಬಂದು BJP ಸೇರಿದ್ರು. ಅದಾದ ನಂತರ ಅಲ್ಲಿ ಮಲಗಿತು. ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು ಎಲ್ಲವೂ ಕೂಡ ಜನರಿಗೆ ತಿಳಿದಂಥ ವಿಷಯ. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದ್ರ ಜೊತೆಗೆ ಅಧಿಕಾರ ಕೂಡ ಸ್ಮೂತಾಗಿ ಟ್ರಾನ್ಸಿಷನ್ ಆಗಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ಅಹಿಂದ ನಾಯಕನನ್ನು ನಾವು ಮುಜುಗರ ಮಾಡಬಹುದು, ಜೊತೆಗೆ ಅವ್ರನ್ನ ಇಟ್ಕೊಂಡು 2028ಗೆ ಚುನಾವಣೆ ಹೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ
ಹೈಕಮಾಂಡ್ ಕೂಡ ಒಂದು ನಿರ್ಣಯವನ್ನು ಮಾಡಿತು. ಇದರ ಮುಂದುವರೆದ ಭಾಗವಾಗಿ ಆ 2 ಕಾರಣ, ಒಂದು 2.5 ವರ್ಷಗಳ ಕಾಲ ಅಧಿಕಾರ ಹಂಚಿಕೆ, ಎರಡನೇದು 2.5 ವರ್ಷ ಆದರೂ ಕೂಡ ಅಧಿಕಾರ ಹಂಚಿಕೆಯಾಗದೆ 6 ತಿಂಗಳಾದ ನಂತರ ಕೇರಳದ ಈಗಿನ ಮುಖ್ಯಮಂತ್ರಿ ಆಗಿರುವಂಥ ವಿ ಡಿ ಸತೀಶನ್ ಅವರು ಹೈಕಮಾಂಡ್ ಕೊಟ್ಟಂಥ ಉತ್ತರ, ಈ 2.5 ವರ್ಷ ಅಧಿಕಾರ ನಂಬಲಿಕ್ಕಾಗಲ್ಲ, ನೀವು ರಾಜಸ್ಥಾನದಲ್ಲೂ ಮಾಡಿಲ್ಲ, ಹಿಮಾಚಲ ಪ್ರದೇಶದಲ್ಲಿ ಮಾಡಿಲ್ಲ, ಮಧ್ಯಪ್ರದೇಶದಲ್ಲಿ ಮಾಡಿಲ್ಲ, ಈಗ ರೀಸೆಂಟ್ಲಿ ಕರ್ನಾಟಕದಲ್ಲಿ ನೀವು ಮಾಡ್ತಿಲ್ಲ, ನಿಮ್ಮನ್ನು ಹೇಗೆ ನಂಬಬೇಕು ಎನ್ನುವಂಥ ಒಂದು ಮಾತು ಕಾಂಗ್ರೆಸ್ಗೆ ಸ್ವಲ್ಪ ಮನವರಿಕೆ ಆಯಿತು. ಅದಾದ ನಂತರ ತಕ್ಷಣವೇ ಸಿದ್ದರಾಮಯ್ಯರು ಗೊತ್ತಿದ್ದು ಸ್ವಲ್ಪ ಲೇಟ್ ಆಗುತ್ತೆ, ಕರಿಬಹುದು ಅಥವಾ ನಾ ಹಿಂದುಳಿದ ನಾಯಕರಾಗಿರುವಂಥ ಕಾರಣಕ್ಕಾಗಿ ನನ್ನನ್ನು ಸಡನ್ನಾಗಿ ಇಳಿಸುವಂಥ ಹಂತಕ್ಕೆ ಹೋಗಲ್ಲ ಅನ್ನುವಂಥ ನಂಬಿಕೆ ಇದ್ರೂ ಕೂಡ ಸಡನ್ನಾಗಿ ಎಲ್ಲರೂ ಶಾಕ್ ಆಗುವಂತೆ ಸಿದ್ದರಾಮಯ್ಯನವರ ಕರೆದು ಒಂದೇ ಒಂದು ಮಾತಾಡ್ತಾರೆ, ನೀವು ಬೆಂಗಳೂರಿಗೆ ಹೋದ ತಕ್ಷಣ ಯಾವುದೇ ಮಾತುಕತೆ ಇಲ್ಲದೆ ನೀವು ರಿಸೈನ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ನೇರವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಂತ ಹೇಳ್ಬೋದು. ಮೂರನೆಯ ಒಂದು ಚಿಕ್ಕ ಕಾರಣ ಅಂದರೆ ಮೇ 18ಕ್ಕೆ ಕೇರಳದ ಮುಖ್ಯಮಂತ್ರಿಯ ಒಂದು ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ನಾಯಕರಿರ್ತಾರೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ, ನಮ್ಮ ಕರ್ನಾಟಕದ ಮಂತ್ರಿಗಳು, ಜೊತೆಗೆ ತೆಲಂಗಾಣದ ಮುಖ್ಯಮಂತ್ರಿ ಎಲ್ಲರೂ ಇರ್ತಾರೆ. ಆಗ ಆದಂಥ ಒಂದು ಘಟನೆ ಇದೆಯಲ್ಲ, ಒಂದು ಕಡೆ ಎಲ್ಲರೂ ಕೂತಿರ್ತಾರೆ, ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕ್ ಗಾಂಧಿ, ಖರ್ಗೆ ಎಲ್ಲ ಕೂತಿರ್ತಾರೆ. ಆಗ ನೇರವಾಗಿ ಸ್ಟೇಜ್ಗೆ ಎಂಟ್ರಿ ಹೊಡೆಯುವಾಗ ಅಭಿಮಾನಿಗಳು, ಸಾವಿರಾರು ಸಂಖ್ಯೆಯಲ್ಲಿ ನಡೆದಂಥ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಡಿ ಕೆ ಡಿ ಕೆ ಡಿ ಕೆ ಡಿ ಕೆ ಎನ್ನುವಂಥ ಕೂಗನಾಗ್ತಾರೆ. ಆಗ ಅದನ್ನು ಗಮನಿಸಿದಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಗಾಂಧಿ ಇಬ್ಬರು ಕೂಡ ಮಾತನಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿಗೆ, ತನ್ನ ಸಹೋದರಿ ಪ್ರಿಯಾಂಕಾ ಗಾಂಧಿಗೆ ರಾಹುಲ್ ಗಾಂಧಿ ಹೇಳ್ತಾರೆ, ನೋಡಿ ಇದು ಯಾವ ಥರ ಈ ಡಿ ಕೆ ಶಿವಕುಮಾರ್ ಇಲ್ಲೂ ಕೂಡ ಕ್ರೇಜನ್ನು ಹೊಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅದೇ ದಿನ ಕನ್ಫರ್ಮ್ ಆಗಿತ್ತು, ಮೇ 18ಕ್ಕೆ ಕನ್ಫರ್ಮ್ ಆಗಿತ್ತು. ಆಗಲೂ ಕೂಡ ನಾವು ಸುದ್ದಿ ಮಾಡಿದ್ವಿ, ಕೇವಲ 10 ದಿನದಲ್ಲಿ ಈ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಅನ್ನುವಂಥ ಸುದ್ದಿ ಮಾಡಿದ್ವಿ. 1-2 ದಿನದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಯಿತು, ಇನ್ನೂ ರಾಜೀನಾಮೆ ಸಲ್ಲಿಸಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಸ್ಟಾರ್ಟ್ ಆಗುತ್ತೆ, ದರ್ಬಾರ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾವುದೇ DCM ಹುದ್ದೆ ಇರಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.